ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಹಳ ಸುಲಭವಾಗಿ ಮಾಡುವಂಥ ಒಂದು ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ, ವಾರ ಪೂರ್ತಿ ಎಲ್ಲ ತಿಂಡಿ ಮಾಡಾದಮೇಲೆ ಭಾನುವಾರ ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ ಇದು ಮನೆಯಲ್ಲೇ ಇರುವಂಥ ಸಾಮಗ್ರಿನ ಬಳಸ್ಕೊಂಡು ಮಾಡುವಂಥ ಸುಲಭವಾದ ತಿಂಡಿ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು, ಅದು ನಮ್ಮ ಕೆಲಸನೂ ಬೇಗ ಆಗಬೇಕು. ಹಾಗಾಗಿ ಗೋಧಿ ದೋಸೆನ ತೋರಿಸೋದಕ್ಕೆ ಬಂದಿದ್ದೀನಿ. ನಾನು ಈ ದೋಸೆಗೆ ಯಾವುದೇ ರವೆ ಆಗಲಿ ಮತ್ತು ಬೇರೆ ಯಾವ ಹಿಟ್ಟುಗಳನ್ನು ನಾನು ಸೇರಿಸ್ತಾ ಇಲ್ಲ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ನಾನಿಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1-2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ನೀರನ್ನ ನಾನೀಗ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗ್ಬೋದು. ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದರೆ ಮಾತ್ರ ಹದ ಗೊತ್ತಾಗೋದು ನಮಗೆ. ದೋಸೆ ಅದಕ್ಕೆ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬಹಳ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು, ಬಹಳ ರುಚಿಯಾಗಿರುತ್ತೆ. ಅರ್ಜೆಂಟಾಗಿ ಏನಾದ್ರು ಬೇಕಾದರೆ ಈ ದೋಸೆನ ನಾವು ಮಾಡ್ಕೋಬೋದು. ಮತ್ತು ಇದಕ್ಕೆ ಬೀಟ್ರೋಟು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ನಾವು ಸೇರಿಸ್ಕೊಳ್ಬೋದು. ನಾನೀಗ ಬರೀ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ತಿಂಡಿ ಗೊತ್ತಾಗಲಿಲ್ಲದಾಗ ಅರ್ಜೆಂಟಾಗಿ ಒಂದು 20 ನಿಮಿಷಕ್ಕೆಲ್ಲ ಈ ದೋಸೆ ಆಗೋಗ್ಬಿಡುತ್ತೆ. ಬೆಳಗ್ಗೆ ತಿಂಡಿ ಬೇಗ ಮಾಡ್ಕೋಬೋದು. ಇದನ್ನು ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕೊಳ್ಳೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಗಂಟಿಲ್ದಾಗೆ ಒಂದು 15 ನಿಮಿಷ ಇದನ್ನು ಎತ್ತಿಡಬೇಕು ರೆಸ್ಟ್ ಮಾಡೋದಕ್ಕೆ. ಆಮೇಲೆ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು 20 ನಿಮಿಷ ಇಲ್ಲ ಒಂದು 15 ನಿಮಿಷ ಆದರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅದಕ್ಕೆ ಇರಬೇಕಿದು ದೋಸೆ ಹಿಟ್ಟಿನ ಅದಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನಿಲ್ಲಿ ಒಂದು 15-20 ನಿಮಿಷ ಬಿಡ್ತೀನಿ ಈಗ ಇದನ್ನು ರೆಸ್ಟ್ ಆಗೋಕ್ಕೆ. ಈಗ ದೋಸೆ ಅಂದಮೇಲೆ ಅದಕ್ಕೆ ಚಟ್ನಿ ಬೇಕೇ ಬೇಕಲ್ವಾ. ಒಂದು ಫಟಾಫಟ್ ಅಂತ ಒಂದು ಚಟ್ನಿ ರೆಡಿ ಮಾಡೋಣ. ನಾನಿಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ 1 ಬೌಲು. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹುರ್ಕೊಂಡು ಆದಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು. ಈ ರೆಸಿಪಿನ ಆದಷ್ಟು ಶೇರ್ ಮಾಡಿ. ಯಾರಿಗೆ ಅರ್ಜೆಂಟಾಗಿ ದೋಸೆ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಮತ್ತು ಅವರಿಗೆ ಸಮಯ ಕೂಡ ಉಳಿಯುತ್ತೆ ಈ ರೆಸಿಪಿ ಗೊತ್ತಾದರೆ. ಇಲ್ಲಿ ನೋಡಿ, ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು 2-3 ಮೆಣಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿನ. ಏನಂದರೆ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಇದು ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಎದೆ ಉರಿ ಎಲ್ಲ ಬರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ತೆಕ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನೀರು ಇಟ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಒಂದು ಬೌಲಲ್ಲಿ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು 2-3 ಕಾಳು ಬೆಳ್ಳುಳ್ಳಿ ಹಾಕ್ಕೊಂಡೆ. ಮತ್ತು ಹುರಿದಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಕಾಯಿ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಗೆ ನುಣ್ಣಗೆ ರುಬ್ಕೋಬಾರ್ದು. ಸ್ವಲ್ಪ ತರಿಯಂಗಿದ್ರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಚಪಾತಿ ಮಾಡ್ತೀವಲ್ಲ ಅದಕ್ಕೂ ತುಂಬ ಸೂಟ್ ಆಗುತ್ತೆ ಈ ಚಟ್ನಿ, ಕಡಲೆಕಾಯಿ ಬೀಜದ ಚಟ್ನಿ. ಈಗ ನೋಡಿ, 20 ನಿಮಿಷ ಆಗಿದೆ. ಈಗ ಹಿಟ್ಟು ಈ ಹದದಲ್ಲಿದೆ ನೋಡಿ. ಈಗ ಒಂದು ದೋಸೆ ಹಾಕಿ ನೋಡೋಣ ಬನ್ನಿ. ಈ ದೋಸೆ ಬರೀ ನಾನ್ ಸ್ಟಿಕ್ನಲ್ಲ, ಮಾಮೂಲಿ ತವಾನಲ್ಲೂ ಮಾಡ್ಬೋದು. ಮಾಮೂಲಿ ಹಂಚಿರುತ್ತಲ್ಲ ಮನೇಲಿ, ಆ ಹಂಚಿನಲ್ಲೂ ಮಾಡ್ಬೋದು, ತವಾನಲ್ಲೂ ಮಾಡ್ಬೋದು. ತವಾನಲ್ಲಿ ಮಾಡಿದರೆ ಮಾತ್ರ ಎದ್ದೊಳುತ್ತೆ, ಹಂಚಲ್ಲಿ ಎದ್ದೊಳಲ್ಲ ಅಂತ ಏನಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದು. ನೋಡಿ, ನಾನು ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ, ಇದಕ್ಕೆ ರವೆ ಕೂಡ ಹಾಕ್ಕೊಂಡಿಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂಚೂರು ಹಂಚಕ್ಕಾದ್ಮೇಲೆ ದೋಸೆನ ಹರಡ್ತೀನಿ. ದೋಸೆ ಹಾಕ್ತೀವಲ್ಲ ನಾವು ಆ ಥರನೇ ಹರಡ್ಕೊಂಡ್ರೆ ಸಾಕಿದು. ಈ ಥರ ಸುತ್ತ ಈಗ ಹರಡ್ಕೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಎರಡು ಕಡೆನೂ ಎಣ್ಣೆ ಹಾಕಿ 2 ಕಡೆನೂ ಬೇಯಿಸ್ಬೇಕು. ಇದನ್ನು ಒಂದು ಕಡೆ ಬೇಯಿಸಾಗಿದೆ, ಈಗ ತಿರುಗಿಸಿ ಹಾಕಿದ್ದೀನಿ. ಇನ್ನೊಂದು ಕಡೆ ಬೇಯಿಸಿದ್ರೆ ಆಗೋಯ್ತು ಅಂತ.
ಇದು ಬೇಯಲಿಲ್ಲ ಅಂದರೆ ಅಂಚಿನ ಮೇಲಿಂದ ಎದ್ದೊಳೋದೇ ಇಲ್ಲ, ಅಂಟು ಥರ ಹಾಗೆ ಅಲ್ಲೇ ಉಳ್ಕೊಂಬಿಡುತ್ತೆ. ನೋಡಿ, ನಾನು ಆಲ್ರೆಡಿ ಒಂದು ದೋಸೆ ಮಾಡಿದ್ದೆ. ನೋಡಿ, ಇದು 2ನೇ ದೋಸೆ ಇದು. ಇದಕ್ಕೆ ಈಗ ಚಟ್ನಿ ಮಾಡ್ಕೊಂಡ್ವಲ್ಲ, ಅದು ಸ್ವಲ್ಪ ಅಲಂಕಾರಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ ಅಂದು. ತುಂಬ ಮೃದುವಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಚಟ್ನಿ ಜೊತೆಗೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ, ಹಾಗೆ ಹೇಗಿರುತ್ತೆ ಅಂತ ಒಂದು ಸರಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.